ಪ್ರಾಥಮಿಕ ಶಾಲೆಯಲ್ಲಿ ಅಲ್ಲಿ ಬಹಳಷ್ಟು ಒಂದು ನ್ಯೂನತೆಗಳಿವೆ. ಅಲ್ಲೇ ನಿಮಗೆ ತಯಾರು ಮಾಡಿಬಿಟ್ರಪ್ಪ ಅಂದ್ರೆ ಇಲ್ಲಿ ಬರಾಬರಿ ಇರ್ತೀರಿ. ನೀವು ಅಲ್ಲೇ ಬರಾಬರಿ ತಯಾರಾಗಿಲ್ಲ. ಅಲ್ಲಿ ನಿಟ್ಟಾಗಿ ಆಗ್ಬೇಕು, ಏನು ಟೈಲ್ಸ್ ಆಗ್ಬೇಕು, ಏನು ಮಾರ್ಬಲ್ ಆಗ್ಬೇಕು, ಏನ್ ಆಗ್ಬೇಕನ್ನೋದು ಅವ್ರು ಮಾಡ್ಬಿಟ್ಟೆ ನಿಮಗೆ. ಅವರು ಯಾವುದೋ ಆಕಾರ ನಿಮ್ಗೆ ತಯಾರು ಮಾಡಿಬಿಟ್ರ ಇಲ್ಲಿ ಇವ್ರು ಭಾರತ ನಕ್ಷೆ ಮಾಡ್ಬೇಕಲ್ಲ ತರ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಪಂಚಶೀಲ ಸಿದ್ಧ ಸಂಸ್ಥೆ ಕಲಬುರಗಿ ಪ್ರೊಫೆಸರ್ ಡಾಕ್ಟರ್ ಸಿದ್ದಣ್ಣ ಒಳ್ಳೆಯವರು ಅಕ್ಷರಲೋಕದ ನಕ್ಷತ್ರವಾಗಿರುವ ಒಬ್ಬ ಪ್ರಾಧ್ಯಾಪಕರು. ಬಹಳಷ್ಟು ಒಳ್ಳೆಯ ಈ ಭಾಗದೊಳಗ ಒಬ್ಬ ಸಾಹಿತಿಗಳು, ಒಬ್ಬರು ಕವಿಗಳು, ಒಬ್ಬರು ಸಾಮಾನ್ಯ ಒಬ್ಬರು ಅವ್ರು ನೋಡಿದ್ರೆ ಲಕ್ಷ ಅನಿಸ್ಕೊಳ್ತಿದ್ವಿ. ಯಾಕಪ್ಪ ಅಂದ್ರೆ ನಾನು ಒಂದ್ 2-3 ಸರ್ತಿ ಅವರು ನನ್ನ ಜೊತೆಯಲ್ಲಿ ಕಲಬುರಗಿ ಹೋಗುವಂತ ಸಂದರ್ಭದೊಳಗ ಒಳ್ಳೆ ಒಳ್ಳೆ ವಿಷಯಗಳನ್ನು ಬಹಳಷ್ಟು ಅವರು ಬರೆದಿರುವಂತ ಕೆಲವೊಂದು ಪುಸ್ತಕಗಳು ಅವ್ರಿಗೆ ಹೇಳಿದ್ರು. ನನಗ ಇದರಲ್ಲಿ ಕೆಲವೊಂದು ನಾನೊಂದು ದಿನ ಅನುಭವನ 2015ರಿಂದ 4-5-9 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಸೇವೆ ಸಲ್ಲಿಸ್ತಕ್ಕಂತ ಸಂದರ್ಭದಲ್ಲಿ ಈ ಹಿಂದೆ 1 ವರ್ಷದ ಹಿಂದೆಗಡೆ ಏನಪ್ಪಾ ಅಂತಂದ್ರೆ ಒಂದು ಆರೋಗ್ಯದ ಏರುಪೇರು ಆಗಿ ಇವತ್ತು ನಮ್ಮನ್ನು ಬಿಟ್ಟು 1 ವರ್ಷ ಅಗಲಿಕೆ ಆಗಿದ್ದಾರೆ. ಅಣ್ಣ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಂದು ಚಿನ್ನದ ಪದಕವನ್ನು ಪಡೆದಿರತಕ್ಕಂಥವ್ರು, ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ನನ್ನ ಸೋದರ. ಅವರ ಕನಸು ಹಲವಾರಾಗಿದ್ದವು. ಅವೆಲ್ಲವನ್ನು ಈಡೇರಿಸಲಿಕ್ಕೆ ಆರೋಗ್ಯದಲ್ಲಿ ಒಂದು ಕಾರಣಾಂತರಗಳಿಂದ ಏನಪ್ಪಾ ಅಂದ್ರೆ ಆ ಕನಸುಗಳು ಇವತ್ತು ಇಲ್ಲೇ ಬಿಟ್ಟು ಹೋಗಿರ್ತಕ್ಕಂಥವು ಕನಸುಗಳು. ಅದರಲ್ಲಿ ಸ್ವಲ್ಪ ಆದರೂ ಕೂಡ ಏನಪ್ಪಾ ಅಂತಂದ್ರೆ ನನಸನ್ನು ಮಾಡಬೇಕು.